CRDR 2026 ವೆರಿ ಇಂಪಾರ್ಟೆಂಟ್ MCQs ಸೆಟ್ A2 ಪ್ರಶ್ನೆ 351ರಿಂದ 400. ಭಾರತೀಯ ಸಂವಿಧಾನದ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ವಿಧಿ ಯಾವುದು? 368. ಭಾರತ ಸಂವಿಧಾನದ ಯಾವ ಭಾಗವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದೆ? ಭಾಗ 11. ಭಾರತ ಸಂವಿಧಾನದ 7ನೇ ವೇಳಾಪಟ್ಟಿಯಲ್ಲಿ ಎಷ್ಟು ಪಟ್ಟಿಗಳಿವೆ? 3 ಪಟ್ಟಿಗಳು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ ವಿಷಯಗಳ ಸಂಖ್ಯೆ ಎಷ್ಟು? 97. ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಸಾಮಾನ್ಯವಾಗಿ ಶಾಸನ ಮಾಡುವ ಅಧಿಕಾರ ಯಾರಿಗಿದೆ? ರಾಜ್ಯ ವಿಧಾನಮಂಡಲ. ಸಮವರ್ತಿ ಪಟ್ಟಿಯ ವಿಷಯಗಳ ಮೇಲೆ ಕಾನೂನು ರಚಿಸುವ ಅಧಿಕಾರ ಯಾರಿಗಿದೆ? ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತೆರಿಗೆ ಹಂಚಿಕೆ ಕುರಿತು ಶಿಫಾರಸು ಮಾಡುವ ಸಂಸ್ಥೆ ಯಾವುದು? ಹಣಕಾಸು ಆಯೋಗ. ರಾಜ್ಯಸಭೆಯಲ್ಲಿ ರಾಜ್ಯಗಳ ಪ್ರತಿನಿಧಿತ್ವ ಮುಖ್ಯವಾಗಿ ಯಾವುದರ ಆಧಾರದ ಮೇಲೆ? ಜನಸಂಖ್ಯೆ. ಲೋಕಸಭೆಯ ಸದಸ್ಯರನ್ನು ಯಾರು ನೇರವಾಗಿ ಆಯ್ಕೆ ಮಾಡುತ್ತಾರೆ? ಜನರು. ಭಾರತದ ಸಂವಿಧಾನದ ಯಾವ ವಿಧಿಯು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ? 324. ಇತಿಹಾಸ. ಕರ್ನಾಟಕದ ಪ್ರಾಚೀನ ಬನವಾಸಿ ಯಾವ ರಾಜವಂಶದ ರಾಜಧಾನಿಯಾಗಿತ್ತು? ಕದಂಬರು. ಕನ್ನಡದ ಮೊದಲ ಲಭ್ಯ ಶಾಸನವೆಂದು ಸಾಮಾನ್ಯವಾಗಿ ಪರಿಗಣಿಸಲ್ಪಡುವುದು ಯಾವುದು? ಹಲ್ಮಿಡಿ ಶಾಸನ 450 ಕ್ರಿಸ್ತಶಕದಾಗ. ಹಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಿದೆ? ಹಳಗನ್ನಡದಾಗೈತಿ. ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದ ಯಾವ ಕಾಲಕ್ಕೆ ಸೇರಿದೆ? ರಾಷ್ಟ್ರಕೂಟರ ಕಾಲ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಇಮ್ಮಡಿ ಪುಲಕೇಶಿ ಯಾರನ್ನು ಸೋಲಿಸಿದನು? ಹರ್ಷವರ್ಧನ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಜವಂಶ ಯಾವುದು? ರಾಷ್ಟ್ರಕೂಟರು. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ್. ಹಂಪಿಯ ಸ್ಮಾರಕಗಳು ಯಾವ ಸಂಸ್ಥೆಯ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಸೇರಿವೆ? ಯುನೆಸ್ಕೋ. ಮೈಸೂರು ಅರಮನೆ ಯಾವ ನಗರದಲ್ಲಿದೆ? ಮೈಸೂರು. ಒಡೆಯರ್ ವಂಶದ ಆಡಳಿತಕ್ಕೆ ಪ್ರಮುಖವಾಗಿ ಸಂಬಂಧಿಸಿದ ನಗರ ಯಾವುದು? ಮೈಸೂರು. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ. ಭಾರತದ ಸ್ವಾತಂತ್ರ್ಯದ ಮೊದಲ ಯುದ್ಧ ಎಂದು 1857ರ ದಂಗೆಯನ್ನು ಕರೆಯುವವರಲ್ಲಿ ಪ್ರಮುಖರು ಯಾರು? ವಿನಾಯಕ್ ದಾಮೋದರ್ ಸಾವರ್ಕರ್. ವಿ.ಡಿ. ಸಾವರ್ಕರ್. 1857ರ ದಂಗೆಯ ತಕ್ಷಣದ ಕಾರಣ ಯಾವುದು? ಎನ್ಫೀಲ್ಡ್ ರೈಫಲ್ನ ಕೊಬ್ಬಿನ ಕಾರ್ಟ್ರಿಜ್ಗಳ ವಿವಾದ. 1857ರ ದಂಗೆಯಲ್ಲಿ ದೆಹಲಿಯ ನಾಯಕತ್ವ ಯಾರಿಗೆ ನೀಡಲಾಯಿತು? ಎರಡನೇ ಬಹದ್ದೂರ್ ಶಾ. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಯಾವ ಹೋರಾಟಕ್ಕೆ ಸಂಬಂಧಿಸಿದವರು? 1857ರ ದಂಗೆ. ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿ ಮುಖ್ಯವಾಗಿ ಯಾವ ಘಟನೆಯ ನಂತರ ಬಲವಾಯಿತು? ಬಂಗಾಳದ ವಿಭಜನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಆದೇಶ ನೀಡಿದ ಬ್ರಿಟಿಷ್ ಅಧಿಕಾರಿ ಯಾರು? ಜನರಲ್ ಡಯರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪ್ರತಿಭಟನೆಯಾಗಿ ರವೀಂದ್ರನಾಥ್ ಟ್ಯಾಗೂರ್ ಯಾವ ಗೌರವವನ್ನು ತ್ಯಜಿಸಿದರು? ನೈಟ್ಹುಡ್. ಭಾರತ ಬಿಟ್ಟು ತೊಲಗಿ ಚಳುವಳಿಯ ನಿರ್ಣಯವನ್ನು ಕಾಂಗ್ರೆಸ್ ಯಾವ ನಗರದಲ್ಲಿ ಅಂಗೀಕರಿಸಿತು? ಮುಂಬೈ. ಭೂಗೋಳ. ಭಾರತದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಲ್ಲಿದೆ? ಬ್ರಹ್ಮಪುತ್ರ. ಭಾರತದ ಯಾವ ರಾಜ್ಯವನ್ನು ಸೂರ್ಯೋದಯದ ನಾಡು ಎಂದು ಕರೆಯಲಾಗುತ್ತದೆ? ಅರುಣಾಚಲ ಪ್ರದೇಶ್. ಪಶ್ಚಿಮ ಘಟ್ಟಗಳ ಇನ್ನೊಂದು ಹೆಸರು ಯಾವುದು? ಸಹ್ಯಾದ್ರಿ. ಪೂರ್ವ ಘಟ್ಟಗಳ ಪಶ್ಚಿಮ ಘಟ್ಟಗಳಿಗಿಂತ ಹೆಚ್ಚು ವಿಭಜಿತವಾಗಿವೆ. ದಕ್ಕನ್ ಪ್ರಸ್ಥಭೂಮಿಯ ಪ್ರಮುಖ ಮಣ್ಣಿನ ವಿಧ ಯಾವುದು? ಕಪ್ಪು ಮಣ್ಣು. ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಕಬ್ಬಿಣದ ಅದಿರಿನ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಬಳ್ಳಾರಿ. ವಿಜ್ಞಾನ. ಮಾನವ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಪ್ರಮುಖ ಅಂಗ ಯಾವುದು? ಮೂತ್ರಪಿಂಡ. ಮಾನವ ದೇಹದ ಅತಿ ದೊಡ್ಡ ಎಲುಬು ಯಾವುದು? ಫೀಮರ್. ತೊಡೆಮೊಳೆ. ಮಾನವ ದೇಹದ ಅತಿ ಚಿಕ್ಕ ಎಲುಬು ಯಾವುದು? ಸ್ಟೆಫಿಸ್. ಕಿವಿಯಲ್ಲಿರ್ತಕ್ಕಂಥದ್ದು. DNA ಪೂರ್ಣ ರೂಪ ಯಾವುದು? ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಕೋಶದ ಶಕ್ತಿಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ? ಮೈಟೊಕಾಂಡ್ರಿಯಾ. ಸಸ್ಯಕೋಶದ ಹೊರಭಾಗದಲ್ಲಿರುವ ಗಟ್ಟಿಯಾದ ಪದರ ಯಾವುದು? ಕೋಶಭಿತ್ತಿ. ಶುದ್ಧ ನೀರಿನ pH ಮೌಲ್ಯ ಎಷ್ಟು? 7. ಸಾಬೂನು ಸಾಮಾನ್ಯವಾಗಿ ಯಾವ ಸ್ವಭಾವ ಹೊಂದಿರುತ್ತದೆ? ಕ್ಷಾರೀಯ. ಸಾಮಾನ್ಯ ಜ್ಞಾನ. ಭಾರತ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸಿಂಹಗಳ ಸಂಖ್ಯೆ ಎಷ್ಟು? 4. 4 ಸಿಂಹಗಳಿವೆ. ಸಾಮಾನ್ಯವಾಗಿ ಮುಂಭಾಗದಿಂದ 3 ಮಾತ್ರ ಕಾಣುತ್ತವೆ. ಭಾರತ ರಾಷ್ಟ್ರೀಯ ಚಿಹ್ನೆಯನ್ನು ಯಾವ ಸ್ಥಳದ ಸಿಂಹಸ್ತಂಭದಿಂದ ಅಳವಡಿಸಿಕೊಳ್ಳಲಾಗಿದೆ? ಸಾರನಾಥ್. ಭಾರತೀಯ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವ ಶಕವನ್ನು ಆಧರಿಸಿದೆ? ಶಕ ಯುಗ. ಭಾರತೀಯ ರಾಷ್ಟ್ರೀಯ ಹೂವು ಕಮಲ. ನೈತಿಕ ಶಿಕ್ಷಣ. ಪೊಲೀಸ್ ಸಿಬ್ಬಂದಿಯು ಸಾರ್ವಜನಿಕ ವೈಯಕ್ತಿಕ ಮಾಹಿತಿಯನ್ನು ಹೇಗೆ ನಿರ್ವಹಿಸಬೇಕು?
ಅಗತ್ಯವಿರುವ ಅಧಿಕೃತ ಉದ್ದೇಶಕ್ಕೆ ಮಾತ್ರ ಜವಾಬ್ದಾರಿಯಿಂದ ಬಳಸಬೇಕು. ಪೊಲೀಸ್ ಸೇವೆಯಲ್ಲಿ ನಿಷ್ಠೆ ಎಂದರೆ ಕಾನೂನು, ಸಂವಿಧಾನ ಮತ್ತು ಕರ್ತವ್ಯಕ್ಕೆ ನಿಷ್ಠರಾಗಿರುವುದು.